ನೀ ಹೀರೋ, ನೀ ಹೀರೋ ಇದೆಯಾ ಮಗ, ನೀ ಹೀರೋ. ನಿನ್ನ ಜೊತೆ ಇರ್ತೀನಿ, ಓಕೆ, ಬಟ್ ನಿನ್ನ ಬದುಕು ಇಂಪಾರ್ಟೆಂಟ್. ಅವಳಿಗೆ ಸುಮ್ಮನೆ ಆಸೆ ಹುಟ್ಟಿದ್ರು, ಮದುವೆ ಮಾಡಿಸ್ತೇವೆ ಮದುವೆ ಮಾಡಿಸ್ತೇವೆ. ಅವಳೊಂದು 2 ಸಲ ಆಯ್ತು ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳಿ. ಆ ಥರ ಯಾವತ್ತು ಎಷ್ಟು ಒತ್ತಡ ಬಂದರೂ ಮಾಡಬಾರ್ದು. ಕಾನೂನು ಮುಂದೆ ಎಲ್ಲರೂ ಎಂಥ ಮಹಾರಾಜನೂ ತಲೆ ಬಗ್ಗಿಸ್ಬೇಕು ಅಂತ ಕಾಲದಲ್ಲಿ ನಾವು ಇದ್ದೀವಿ. ಅವರಿಗೂ ಗೊತ್ತಿರುತ್ತೆ ಅದೇನು ಅಂತ. ಪುತ್ತೂರಿನ ಪೂಜಾ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ವೇಳೆ ಮದುವೆ ಆಗೋದಾಗಿ ವಂಚಿಸಿ ಪೂಜಾಳನ್ನ ಗರ್ಭಿಣಿ ಮಾಡಿ ಕೈಕೊಟ್ಟಿರುವ ಕೃಷ್ಣ ವಿರುದ್ಧವೂ ಕಾನೂನು ಹೋರಾಟಕ್ಕೆ ಸಹಕಾರ ನೀಡೋದಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು ಅಂತ ಪೂಜಾಳಿಗೆ ನಾಗಲಕ್ಷ್ಮಿ ಚೌಧರಿ ಮನವಿ ಮಾಡಿದ್ರು. ಅಲ್ಲದೆ ಶಿಕ್ಷಣ ಮುಂದುವರಿಸುವಂತೆ ಸಲಹೆ ನೀಡಿ ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡೋದಾಗಿ ತಿಳಿಸಿದ್ರು. ಎಲ್ಲಾ ಸಂತ್ರಸ್ತ ಮಹಿಳೆಯರಿಗೆ ಮಹಿಳಾ ಆಯೋಗ ತಾಯಿ ಇದ್ದಂತೆ, ತಾನು ತಾಯಿ ಸ್ಥಾನದಲ್ಲಿ ನಿಂತು ಸ್ಪಂದಿಸ್ತೇನೆ ಅಂದ್ರು. ಕೆಲಕಾಲ ಪೂಜಾಳ ಮಗುವನ್ನ ಎತ್ತಿ ಮುದ್ದಾಡಿ ಮಗುವಿನ ಜೊತೆ ನಾಗಲಕ್ಷ್ಮಿ ಕಾಲ ಕಳೆದ್ರು. ಇದಕ್ಕೂ ಹಿಂದೆ ವಿಶ್ವಕರ್ಮ ಜನಾಂಗದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಕೂಡ ಪೂಜಾ ಕುಟುಂಬದ ಜೊತೆ ನಿಲ್ಲುವ ಕೆಲಸವನ್ನ ಮಾಡಿದ್ದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ. ಯಾರು ನೀ ಹೀರೋ, ನೀ ಹೀರೋ ಇದೆಯಾ ಮಗ, ನೀ ಹೀರೋ. ಎಷ್ಟು ಚೂಟಿದ್ದಾನೆ ನೋಡಿ ಇನ್ಸ್ಪೆಕ್ಟ್ರೇ. ಅವ್ನು ಬಹಳ ದೊಡ್ಡವನು, ಒಂದಿನ ತುಂಬಾ ಎತ್ತರಕ್ಕೆ ಬೆಳಿತಾನೆ ಅವನು. ಅಷ್ಟು ಲಕ್ಷಣ ಇದೆ ಅವನಿಗೆ, ಅಷ್ಟು ಚೂಟಿ ಇದೆ ಮಗ. ಆಯ್ತವ, ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದೀಯಾ, ಕಾನೂನಲ್ಲೇ ನೀನು ವಿಜಯ ಆಗು. ನಾನು ತಾಯಿಯಾಗಿ ಅವನನ್ನು ಇನ್ನೊಂದು ಸ್ವೀಕಾರ ಮಾಡಿ ಆ ಮಗುವನ್ನು ಸ್ವೀಕಾರ ಮಾಡಿದರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ, ಹೌದಿಲ್ಲ? ಕೇಳಿದಷ್ಟೇ ಮೇಡಮ್, ಮದುವೆ ಆಗಿ ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ ಸೆಕೆಂಡ್ರಿ, ಬಟ್ ಇಟ್ಟು ಚಂದ ಮಗುವಾಗಿ ಹೇಗೆ ಬಿಡೋದು ಅಲ್ಲ? ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಾರೆ. ಇದು ಬಂಗಾರದಂಗ ಮಗ ಇದ್ದಾನೆ ಅಲ್ಲಮ್ಮ, ಅಲ್ಲಮ್ಮ. ಯಾರು ನಿನ್ನ ನೋಡಕ್ ಬಂದಿರೋದು? ನಿನ್ನ ಜೊತೆ ಇರ್ತೀನಿ, ಓಕೆ, ಬಟ್ ನಿನ್ನ ಬದುಕು ಇಂಪಾರ್ಟೆಂಟ್. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನಿನ್ನ ಎಜುಕೇಷನ್ ಏನು ಫುಲ್ಫಿಲ್ ಮಾಡ್ಕೋಬೇಕು, ಆಯಿತಾ? ಅವನ ಯಾರಮ್ಮ? ಏ ಗುಮ, ಅದ್ಯಾರು ಅದ್ಯಾರು? ನೀನು ಎಜುಕೇಷನ್ ಕಂಟಿನ್ಯೂ ಮಾಡು. ಮದುವೆ ಮಾಡ್ತೇವೆ ಅಂತ ಹೇಳ್ತಾರೆ ನಮ್ಮ ಒಕ್ಕೂಟದವರು. ನಾವೇನಾದರೂ ಅದಕ್ಕೆ ಇದಕ್ಕೆ ಕೂತ್ಕೊಳ್ಳುವಾಗ ನೀವು ಕೂತ್ಕೊಳ್ಬೇಡಿ, ಅದು ಮಾಡಬೇಡಿ ಅಂತೇಳಿ ಮದುವೆ ಮಾಡಿಸ್ತೇವೆ ಅಂತೇಳಿ ಆಸೆ ಹುಟ್ಟಿಸ್ತಾರೆ ಅಷ್ಟೇ. ಏನು ಮಾಡಿದ್ರು ಕಾಣೋದಿಲ್ಲ ಮೇಡಮ್. ಒಂದು 6 ತಿಂಗಳಿಂದ ಆಯಿತು ನಾವು ಮಾತಾಡ್ತೇವೆ, ಮದುವೆ ಮಾಡಿಸ್ತೇವೆ, ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ, ಮತ್ತೆ ಸುದ್ದಿ ಇರೋದಿಲ್ಲ ಅವರು. ಅವಳಿಗೆ ಸುಮ್ಮನೆ ಆಸೆ ಹುಟ್ಟಿಸೋದು, ಮದುವೆ ಮಾಡಿಸ್ತೇವೆ ಮದುವೆ ಮಾಡಿಸ್ತೇವೆ ಅಂತ. ಅವಳೊಂದು 2 ಸಲ ಆಯಿತು ಸುಸೈಡ್ ಮಾಡಿದ್ರು, ಮದುವೆ ಮಾಡಿಸ್ತಾರೆ ಅಂತ ಹೇಳಿ. ಅದು ಯಾವತ್ತೂ ಮಾಡಬಾರ್ದು, ಬದುಕು ಒಂದು ಜೀವಕ್ಕೆ ಕೊಟ್ಟಿದೆಯಲ್ಲ, ಆ ಥರ ಯಾವತ್ತು ಎಷ್ಟು ಒತ್ತಡ ಬಂದರೂ ಮಾಡಬಾರ್ದು. ಅದಕ್ಕೆ ಬೇಕು ತೋರಿಸ್ಬೇಕು, ಏನು ತಪ್ಪು ಮಾಡಿಲ್ಲ, ಆಯಿತಾ? ಜೀವ ಕಳ್ಕೊಳ್ಳೋದು ಯಾವತ್ತೂ ಮಾಡಿದ್ರೆ ಸತ್ತರೆ ಹೋಗ್ತೀಯ. ಯಾರು 4 ದಿನ ಅಳ್ತಾರೆ, ಆಮೇಲೆ ಇದು ನಿನ್ನ ಬದುಕು. ಬದುಕಿರೋದನ್ನ ಹೋರಾಟ ಇರಬೇಕು. ಫಸ್ಟ್ ನಿನ್ನ ಕಾಲಲ್ಲಿ ನಿಂತ್ಕೋಬೇಕು, ನಿನ್ನ ಹಣ ನೀನು ಗಳಿಸ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಮಗು ಚೆನ್ನಾಗಿರ್ಬೇಕು. ಹೋರಾಟಕ್ಕೆ ಕಾನೂನಿದೆ, ಕಾನೂನಾತ್ಮಕವಾಗಿ ಎಲ್ಲ ಥರ ಶಕ್ತಿ ನಿಮಗೆ ಕೊಡ್ತಾರೆ, ಅರ್ಥ ಆಯ್ತಮ್ಮ? ಅದು ನೀನು ಯಾವತ್ತೂ ಏನು ಮಾಡ್ಕೊಡೋದು, ಅದು ಯಾವತ್ತೂ ಮಾಡಬಾರ್ದು. ಹೇಗಿದ್ರು ಈಗ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಈ ಕಾನೂನಲ್ಲಿ ನೀವು ಅವರಿರೋದ್ರಿಂದನೂ ನಾವು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಆದರೆ ನಾನು ತಾಯಿಯಾಗಿ ನಿಂಗೆ ಹಾರೈಸ್ತೀನಿ, ಅವನು ವಾಪಸ್ ಬಂದು ನಿನ್ನ ಮದುವೆ ಆಗಿ ನಿನ್ನ ಮಗುವಿಗೆ ತಂದೆ ಆಗಬೇಕು. ಅವನು ಮಾಡಿದ್ದಾನೆ, ಯಾರು
ಇಷ್ಟೇ. ದಟ್ ಇಸ್ ವಾಟ್ ಇಸ್ ಆಯೋಗದ ಅಧ್ಯಕ್ಷೆಯಾಗಿ ವಿಶ್ ಮಾಡೋದು. ಮತ್ತು ಕಾನೂನಲ್ಲಿ ಯಾವುದೇ ಹೋರಾಟ ಇದ್ದರೂ ನಿಮ್ಮ ಜೊತೆ ನಾವಿರ್ತೀವಿ ಯಾವಾಗ. ಓಕೆ, ನನ್ನ ಮಗ ಮನಸ್ಸೇ ಗೆದ್ದ ನಂದು. ಭಾರಿ ನೋಡೋಣ ಇಲ್ಲಿ. ಬಟ್ ನಿಮಗೆ ಕಾಲೇಜಿಗೆ ಏನೇ ಸಪೋರ್ಟ್ ಇದ್ದರೂ ಐ ವಿಲ್ ಡೂ ಇಟ್. ಓಕೆ, ಯಾವುದೇ ಕಾಲೇಜಿಗೆ ಹೇಳೋದಿದ್ರು, ನೀನು ಅಡ್ಮಿಷನ್ ಮಾಡ್ಕೊಳ್ಳೋದಿದ್ರು ನಾನು ಸ್ವತಃ ಮಾತಾಡಿ ನೀನು ಸಹಾಯ ಮಾಡ್ತೀನಿ. ಓಕೆ, ಬಟ್ ನಿನ್ನ ಎಜುಕೇಷನ್ ಫುಲ್ಫಿಲ್ ಆಗಬೇಕು. ನೀವು ಅಳಬೇಡಿ. ಎಷ್ಟು ಜನ ಹೇಗೆಲ್ಲ ಬದುಕಿ ಎಲ್ಲ ಸಾಧಿಸಿದೆಲ್ಲ ಕಷ್ಟನೇ ಶಕ್ತಿ. ಇವ್ರು ತಪ್ಪು ಮಾಡಿದವರು ರಾಜರೋಷವಾಗಿ ತಿರುಗುತ್ತಾ ಇದ್ದಾರೆ. ನಾವಿಲ್ಲಿ ಇವಳು 4 ಗೋಡೆ ಮಧ್ಯೆ ಕೂತು ಆಗ ನೀವು ಅನ್ಕೋಬೇಕು. ಅಲ್ಲ ಹಿಂಸೆ ಅವಳು ಅನುಭವಿಸೋದು ಅವನು ಎಲ್ಲ ಹಿಂಸೆನ ಮರೆಸ್ತಾನೆ. ನೀವು ಹಾಗೆ ಅವಳ ಮುಂದೆ ನೀವು ಹಾಗೆ ಮಾತಾಡಬಾರ್ದು ಆಯ್ತಾ. ರಾಜರೋಷವಾಗಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ತಾಯಿ. ಕಾನೂನು ಮುಂದೆ ಎಲ್ಲರೂ ಎಂಥ ಮಹಾರಾಜನೂ ತಲೆ ಬಗ್ಗಿಸ್ಬೇಕು ಅಂಥ ಕಾಲದಲ್ಲಿ ನಾವಿದ್ದೀವಿ. ಅವರಿಗೂ ಗೊತ್ತಿರುತ್ತೆ ಅದು ಏನು ಅಂತ. ಸೊ ತಲೆ ಕೆಡಿಸ್ಕೋಬೇಡಿ. ಕಾನೂನು ತಂದೆ ಆದಂಥ ರೀತಿಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಆಯ್ತವಾ. ನೀವು ಮಗು ಮುಂದೆ ಮಗಳ ಮುಂದೆ ಅದೆಲ್ಲ ಮಾತಾಡಬೇಡಿ. ಅವಳ ಜೀವನ ಅವಳು ಇಷ್ಟೆಲ್ಲ ಆದಮೇಲೆ ಅವಳಿಗೂ ಬದುಕಬೇಕು ನಾವು ಅನ್ನೋದೆಲ್ಲ. ಮತ್ತು ಅವಳನ್ನು ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿದಿರಲ್ಲ ತಾಯಿಯಾಗಿ, ಅದು ಭಾಳ ಇಂಪಾರ್ಟೆಂಟವ. ನಿಮಗೆ ಮಗಳು ಮುಖ್ಯ, ಮಗು ಮುಖ್ಯ, ಹೌದಲ್ಲ? ಸೊ ಫರ್ಗೆಟ್. ಕಾನೂನಿದೆ, ಅದು ಖಂಡಿತವಾಗ್ಲೂ ನನಗೆ ಗೊತ್ತಿದೆ ನ್ಯಾಯ ಸಿಗುತ್ತೆ ಅಂತ. ಸರಿಯಮ್ಮ, ಗಾಡ್ ಬ್ಲೆಸ್ ಯು. ನಿನ್ನ ಎಜುಕೇಷನ್ ಕಂಟಿನ್ಯೂ ಮಾಡು. ಅದಕ್ಕೆ ಯಾವುದೇ ಥರ ಸಹಕಾರ ಇದ್ದರೂ ಒಂದೇ ಟು ಡು ಇಟ್. ಸರಿನಾ? ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.